ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಟಾಕ್ಸಿಕ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸಿನಿಮಾದ ಒಂದೊಂದೇ ಅಪ್ಡೇಟ್ಸ್ ಪೋಸ್ಟರ್ ನಮ್ಮೆಲ್ಲರ ಗಮನನ ಸೆಳೀತಾ ಇದೆ. ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಟಾಕ್ಸಿಕ್ ಸಿನಿಮಾ ಕೂಡ ಒಂದು. ಅದರಲ್ಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯವನ್ನು ನೋಡಲಿಕ್ಕೆ ನಾವೆಲ್ಲರೂ ಕೂಡ ತುದಿಗಾಲಿನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಭಾರಿ ಕುತೂಹಲ ಮೂಡಿಸಿದಂತಹ ಒಂದು ಸಿನಿಮಾ ಅಂತಂದರೆ ಅದು ಟಾಕ್ಸಿಕ್ ಅಂತ ಹೇಳ್ಬೋದು. ಯಶ್ ಅವರ ಅಭಿಮಾನಿಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಟಾಕ್ಸಿಕ್ ಯಾವಾಗ ಬರುತ್ತೆ ಅಂತ. ಸೊ ಹೀಗಿರಬೇಕಾದ್ರೆ ಟಾಕ್ಸಿಕ್ ಪೋಸ್ಟರ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸಿನಿಮಾದ ಒಂದೊಂದೇ ಪೋಸ್ಟರ್ ಬಿಟ್ಟಾಗಲೂ ಕೂಡ ಏನಾದರೂ ಒಂದು ಕುತೂಹಲವಾದಂತಹ ವಿಚಾರ ಇದೆಯಾ ಇಲ್ಲಿ ಅಂತ ಅಭಿಮಾನಿಗಳು ಕೂಡ ಸರ್ಚ್ ಮಾಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಒಂದು ಫೋಟೋ ವೈರಲ್ ಆಗುತ್ತೆ ಟಾಕ್ಸಿಕ್ ಸಿನಿಮಾದು. ಅದು ರೆಟ್ರೋ ಸ್ಟೈಲ್ನಲ್ಲಿ ಕಾರಿನ ಪಕ್ಕ ಸಿಗರೇಟನ್ನು ಇಟ್ಕೊಂಡು ಒಂದು ಒಳ್ಳೆ ಭರ್ಜರಿಯಾಗಿರುವಂತಹ ಸೂಟನ್ನು ಧರಿಸ್ಕೊಂಡು ಹ್ಯಾಟ್ ಹಾಕ್ಕೊಂಡು ಯಶ್ ಅವ್ರನ್ನ ನೋಡ್ತಾ ಇರುವಂತಹ ಒಂದು ಫೋಟೋ ವೈರಲ್ ಆಗುತ್ತೆ. ಸದ್ಯಕ್ಕೆ ಈ ಪೋಸ್ಟರ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಚರ್ಚೆಗಳು ಕೂಡ ಆಗ್ತಾ ಇದೆ. ಟಾಕ್ಸಿಕ್ನಲ್ಲಿ ಈಗಿನ ಮೂವಿಗಳಲ್ಲಿ ಸ್ಟಾರ್ ನಟರು ಲೇಟೆಸ್ಟ್ ಮಾಡೆಲ್ ಕಾರುಗಳನ್ನು ನೋಡ್ತಾರೆ, ಅಥವಾ ಈಗಿನ ಒಂದಷ್ಟು ಮೂವೀಸ್ಗಳಲ್ಲಿ ಲೇಟೆಸ್ಟ್ ಮಾದರಿಯ ಒಂದಷ್ಟು ಕಾರುಗಳಲ್ಲಿ ಮಾಸ್ ಎಂಟ್ರಿ ಕೊಡೋದು ನೋಡಿರ್ಬೋದು, ಅಥವಾ ಅದನ್ನು ಉಪಯೋಗಿಸೋ ಅಂಥದ್ದು ಆಗಿರಬಹುದು. ಅಂಥದ್ದನ್ನೆಲ್ಲ ನಾವೆಲ್ಲರೂ ಕೂಡ ನೋಡಿರ್ತೀವಿ. ಬಟ್ ಯಶ್ ಅವರ ಲುಕ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸೊ ಯಾವ ರೀತಿ ಇರಬಹುದು, ಒಂದೇ ಸರ್ಪ್ರೈಸ್ನ ಸಿನಿಮಾ ತಂಡ ಕೊಡ್ತಾ ಇದೆಯಾ ಅಂತ ಈ ಪೋಸ್ಟರ್ನಲ್ಲಿ ಬಂದಿರುವಂತಹ ಒಂದು ಕಾರಿನ ಬಗ್ಗೆ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಜೊತೆಗೆ ಈಗಿನ ಮೂವಿನಲ್ಲಿ ಸ್ಟಾರ್ ನಟರು ಲೇಟೆಸ್ಟ್ ಮಾಡೆಲ್ಗಳ ಕಾರುಗಳನ್ನು ಬಳಸೋದನ್ನ ನಾವು ನೋಡಿರ್ತೀವಿ. ಬಟ್ ಈ ಟಾಕ್ಸಿಕ್ ಅಂತ ಬಂದಾಗ ಓಲ್ಡ್ ಮಾಡೆಲ್ ಕಾರನ್ನು ಬಳಸಿದ್ದಾರೆ. ಸೊ ಇದು ಇವಾಗ ಚರ್ಚೆ ಆಗಿರುವಂತಹ ವಿಚಾರವಾಗಿದೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಸಾಕಷ್ಟು ಮಾಹಿತಿ ಹರಿದಾಡ್ತಾ ಇದೆ. ಈ ಕಾರ್ ಬಗ್ಗೆನೇ ಒಂದಷ್ಟು ಮಾಹಿತಿ ಹರಿದಾಡ್ತಾ ಇರ್ಬೋದು. ಇದು ಲಿಂಕನ್ ಕಾಸ್ಮೋಪೊಲಿಟನ್ ಕಾರು ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದರೆ 1949ರಿಂದ 1954ರವರೆಗೆ ಸೇಲ್ ಆಗಿದ್ದಂತಹ ಬಹಳ ಲಕ್ಸುರಿ ಆಗಿದ್ದಂತಹ ಕಾರ್, ಅಂದರೆ ಆಗಿನ ಕಾಲದಲ್ಲೇ ಬಹಳ ಲಕ್ಸುರಿ ಆಗಿದ್ದಂತಹ ಕಾರ್ ಅಂತಂದರೆ ಈ ಕಾರ್ ಆಗಿತ್ತು. ಅಂದರೆ ಟಾಕ್ಸಿಕ್ನಲ್ಲಿ ಯಶ್ ಅವರು ಒಂದು ಫೋಟೋ ಏನು ವೈರಲ್ ಆಗಿದೆ ಅದರಲ್ಲಿ ಬಳಕೆಯಾದಂತಹ ಕಾರು. ಟಾಕ್ಸಿಕ್ನಲ್ಲಿ ಇಷ್ಟು ಹಳೆಯ ಕಾರು ಅಂತಂದರೆ ಸುಮಾರು 75 ವರ್ಷ ಹಳೆಯ ಕಾರನ್ನು ಇದರಲ್ಲಿ ತೋರಿಸಿರುವಂಥದ್ದು. ಇದು ಎಷ್ಟೇ ಹಳೆಯ ಸ್ಟೋರಿ ಆಗಿರಬಹುದು ಹಾಗಾದರೆ ಅಂತ ಈಗ ಸದ್ಯಕ್ಕೆ ಅಭಿಮಾನಿಗಳು ಅಂದಾಜು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನೀವೆಲ್ಲರೂ ಕೂಡ ನೋಡಿರ್ತೀರಾ, ಟಾಕ್ಸಿಕ್ದೇ ಒಂದಷ್ಟು ದೃಶ್ಯ ಅಂತ ಹೇಳಲಾಗ್ತಿದ್ದಂತಹ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಂದರೆ ಪಾರ್ಟಿ ನಡೀತಿದ್ದಂತಹ ದೃಶ್ಯ ಬಂದಿತ್ತು. ಜೊತೆಗೆ ಇವೆಲ್ಲವೂ ಕೂಡ ಲೀಕ್ ಮಾಡಿದರೆ ಇದು ಪಕ್ಕಾ ರೆಟ್ರೋ ಸ್ಟೋರಿ ಹೊಂದಿರುವಂತಹ ಸಿನಿಮಾ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಪಕ್ಕ ಯಾವ ಮಾಡೆಲ್ ಕಾರು ಏನು ಅನ್ನೋದು ಸದ್ಯಕ್ಕೆ ಖಚಿತ ಆಗಿಲ್ಲ, ಸಿನಿಮಾ ತಂಡದವರೇ ಹೇಳಬೇಕು. ಬಟ್ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ಈ ಕಾರಿನ ಬಗ್ಗೆ, ಜೊತೆಗೆ ಯಶ್ ಅವರ ಲುಕ್ ಬಗ್ಗೆ. ಅಂದರೆ ಇದು ವಿಂಟೇಜ್ ಕಾರು ಅನ್ನೋದು ಬಹಳಷ್ಟು ಜನರ ಒಂದಷ್ಟು ಅಭಿಪ್ರಾಯವಾಗಿದೆ. ಆದರೆ ಇದು ನಿಜವಾಗಿಯೂ ಕೂಡ ವಿಂಟೇಜ್ ಕಾರಾ, ಅಥವಾ ಆ ಟೈಮ್ನ ಕಾರನ್ನು ಬಳಸ್ಕೊಂಡಿದ್ದಾರೆ ಅಂತಂದರೆ ಆ ಟೈಮ್ನಲ್ಲೆಲ್ಲ ಏನೇನಾಗಿತ್ತು ಅದನ್ನು ಸಿನಿಮಾದಲ್ಲಿ ತೋರಿಸ್ಬೋದಾ, ಸಿನಿಮಾದ ಕತೆ ಏನು ಹಾಗಾದರೆ ಅನ್ನುವಂಥದ್ದು. ಸೊ ಇಲ್ಲಿ ಯಶ್ ಅವರೇ ಹೇಳಿರುವಂತಹ ಪ್ರಕಾರ ಗ್ಯಾಂಗ್ಸ್ಟರ್ನ ಸ್ಟೋರಿ, ಗೋವಾದಲ್ಲಿ ನಡೆಯುವಂತಹ ಒಂದು ಸ್ಟೋರಿ ಇದಾಗಿರುತ್ತೆ. ಪೋರ್ಚುಗೀಸರು ಇದ್ದಂತಹ ಟೈಮ್ನಲ್ಲಿ ಏನೇನು ನಡೀತಾ ಇತ್ತು ಗೋವಾದಲ್ಲಿ ಅನ್ನೋದು ಕೂಡ ಇದರಲ್ಲಿ ತೋರಿಸಿದ್ದಾರೆ ಅಂತ ಸ್ವತಃ ಯಶ್ ಅವರೇ ಹೇಳಿದ್ದಾರೆ. ಈ ಟಾಕ್ಸಿಕ್ ಚಿತ್ರದಲ್ಲಿ ಕೇವಲ ಗ್ಯಾಂಗ್ಸ್ಟರ್ಗಳ ಅಬ್ಬರ ಮಾತ್ರ ಅಲ್ಲ, ಬದಲಿಗೆ ನೀವು ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ, ಒಬ್ಬೊಬ್ಬ ಹೀರೋಯಿನ್ನನ್ನು ಕೂಡ ಒಂದು ರೀತಿ ಮೇಜರ್ ಟ್ವಿಸ್ಟ್ಗಳ ಮೂಲಕ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲಿ ಯಶ್ ಅವರು ವಿಲನ್ ಆಗ್ತಾರಾ, ಅಥವಾ ಈ 4-5 ಜನ ಹೀರೋಯಿನ್ಸು ಹೀರೋ ಆಗ್ತಾರಾ ಅನ್ನೋದು ಸಿನಿಮಾ ರಿಲೀಸ್ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಸೊ ಸದ್ಯಕ್ಕೆ ಸಿನಿಮಾದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಆಗಿರಬಹುದು, ಕಿಯಾರಾ ಅಡ್ವಾಣಿ ಆಗಿರಬಹುದು, ಹುಮಾ ಕುರೇಶಿ ಅವರಾಗಿರಬಹುದು, ರುಕ್ಮಿಣಿ ವಸಂತ, ತಾರಾ ಅವರಾಗಿರಬಹುದು. ಸೊ ಇವರು ಒಂದು ರೀತಿ ಬ್ರಿಟಿಷ್ ಅವರ ರೀತಿಯಲ್ಲಿ ತೋರಿಸಿರುವಂಥದ್ದು ಸದ್ಯಕ್ಕೆ ಅಭಿಮಾನಿಗಳಲ್ಲಿ ಮತ್ತಷ್ಟು ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ. ಬ್ರಿಟಿಷ್ ಥಿಯೇಟರ್ ಆರ್ಟಿಸ್ಟ್ಗಳ ರೀತಿ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಸಿಕ್ಕಾಪಟ್ಟೆ ದೊಡ್ಡ ತಾರಾ ಬಳಗವೇ ಈ ಸಿನಿಮಾದಲ್ಲಿದೆ. ನಮ್ಮ ಸಿನಿಮಾದಲ್ಲಿರುವಂತಹ ಮಹಿಳಾ ಪಾತ್ರಗಳು ಅತ್ಯಂತ ಪವರ್ಫುಲ್ ಆಗಿದೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ಸಿನಿಮಾ ತಂಡದ ಒಂದು ಅಭಿಪ್ರಾಯ.
ಸೊ ಅಂದರೆ ತಮ್ಮ ಬದುಕಿನ ಜವಾಬ್ದಾರಿಯನ್ನು ತಾವೇ ಹೊತ್ಕೊಂಡು ಎಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲೂ ಕರಾಳ ಪರಿಸ್ಥಿತಿಯಲ್ಲೂ ಕೂಡ ಹೇಗೆ ಬದುಕುಳಿಯಬೇಕು ಅಂತ ತೋರಿಸುವಂತಹ ಪಾತ್ರಗಳು ಇವರ ಪಾತ್ರಗಳು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಕಥೆಯಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಪ್ರೇಕ್ಷಕರಿಗೆ ಬೇರೆ ರೀತಿಯ ಅನುಭವ ಕೊಡುತ್ತೆ ಅನ್ನುವಂಥದ್ದು ಸಿನಿಮಾ ತಂಡದ ಒಂದು ಅಭಿಪ್ರಾಯ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಈ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಾ ಇರುವಂಥದ್ದು ಸ್ತ್ರೀವಾದಿ ನಿರ್ದೇಶಕಿಯಾಗಿರುವಂತಹ ಗೀತು ಮೋಹನ್ ದಾಸ್ ಅವರು. ಸೊ ಈ ಸ್ತ್ರೀವಾದಿ ನಿರ್ದೇಶಕಿ ಕಣ್ಣಿಗೆ ಯಶ್ ಅವ್ರನ್ನ ಯಾವ ರೀತಿ ತೋರಿಸಬೇಕು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಸೊ ಹೀಗಾಗಿ ಈ ಸಿನಿಮಾದ ಮೇಲೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇರುವಂಥದ್ದು. ಸೊ ಆಲ್ಮೋಸ್ಟ್ ತುಂಬ ಸರ್ಪ್ರೈಸ್ಗಳನ್ನು ಏನು ಸಿನಿಮಾ ತಂಡ ಕೊಟ್ಬಿಟ್ಟಿದೆ. ಸೊ ಈ ಕಾರು ಹಾಗೆ ಯಶ್ ಅವರ ಲುಕ್ಕು ಸದ್ಯಕ್ಕೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಾ ಇದೆ. ನೆಕ್ಸ್ಟ್ ಏನು ಅಪ್ಡೇಟ್ಸ್ ಕೊಡ್ತಾರೆ ಅಥವಾ ನೆಕ್ಸ್ಟ್ ಏನು ಒಂದಷ್ಟು ಫೋಟೋಸ್ಗಳು ವೈರಲ್ ಆಗುತ್ತೆ ಕಾದು ನೋಡಬೇಕಾಗಿದೆ. ಟಾಕ್ಸಿಕ್ ಅಂತೂ ಯಾವಾಗ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ಏನು ಒಂದಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಿದ್ದಾರೆ, ಫೋಟೋಸ್ಗಳು ವೈರಲ್ ಆಗ್ತಿದೆ, ಇವೆಲ್ಲವೂ ಕೂಡ ನಮಗೆ ಇಷ್ಟವಾಗ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.